ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ನಾಳೆ ಶನಿ ಜಯಂತಿ, ಶನಿದೇವರ ಜಯಂತಿ ಆಗಿರೋದ್ರಿಂದ ಏನು ಮಾಡಬೇಕು, ಆರೋಗ್ಯ ಸಮಸ್ಯೆ ಇದ್ದರೆ, ಸಾಲದ ಸಮಸ್ಯೆ ಇದ್ದರೆ, ಎಲ್ಲ ಥರದ ಒಂದೊಂದು ಸಮಸ್ಯೆಗಳು ಇದ್ದರೆ ಅದು ಶನಿ ಕಾಟದಿಂದ ಇರುತ್ತೆ. ಶನಿದೇವರ ಕೃಪೆಯನ್ನು ಪಡ್ಕೋಬೇಕಾದ್ರೆ ನಾಳೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ, ನೋಡೋಣ ಬನ್ನಿ. ಮೊದಲಿಗೆ ಶನಿದೇವರ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಮತ್ತು ತುಂಬ ಬಡ ಮಕ್ಕಳಿಗೆ ಮತ್ತು ಆರೋಗ್ಯ ಸಮಸ್ಯೆ ಇದ್ದವರಿಗೆ ಹಣ್ಣನ್ನು ಕೊಡಬೇಕು. ತುಂಬ ಬಡ ಮಕ್ಕಳಿಗೆ, ಅಂಗವಿಕಲರಿಗೆ ಏನಾದರೂ ದುಡ್ಡಿನ ಸಹಾಯ ಮಾಡಬೇಕು. ಬಟ್ಟೆ ವಸ್ತು ಕೊಡಬೇಕು, ಹೊಸ ಚಪ್ಪಲಿಗಳನ್ನು ದಾನ ಕೊಡಬೇಕು. ಏನಾಯ್ತು ಅದು ಯಾರಿಗೆ ಏನು ಅವಶ್ಯಕತೆ ಇರುತ್ತೋ ಅದು ಮಾಡಬೇಕು. ಮತ್ತು ಊಟಕ್ಕೆ ಇಲ್ಲದವರಿಗೆ, ಅನಾಥ ಮಕ್ಕಳಿಗೆ ಏನಾದರೂ ಊಟಕ್ಕೆ ತಿನ್ನಲು ಕೊಡಬೇಕು. ಬಡವರು, ಅನಾರೋಗ್ಯರ ಸೇವೆ ಮಾಡಬೇಕು. ಇದರಿಂದ ಶನಿ ಕೃಪೆ ಬೇಗನೆ ಸಿಗುತ್ತೆ. ಮತ್ತು ಕಾಗೆಗಳಿಗೆ ಏನಾದರೂ ಹಾಕಬೇಕು ತಿನ್ನಲು. ಮತ್ತು ನೀಲಿ ಹೂವನ್ನ ಏರಿಸಬೇಕು. ಶನಿದೇವರಿಗೆ ನೀಲಿ ಹೂವನ್ನು ಪ್ರಿಯ, ನೀಲಿ ಹೂವನ್ನು ಏರಿಸಬೇಕು. ಸಾಸಿವೆ ಎಣ್ಣೆ, ಕರಿಮೆಣಸು ಮತ್ತು ಕರಿ ಎಳ್ಳು, ಕರಿ ಸಾಸಿವೆ ಇವೆಲ್ಲ ಶನಿದೇವರಿಗೆ ಪ್ರಿಯವಾದದ್ದು. ದಾನವಾದರೂ ಕೊಡಬೇಕು, ಶನಿದೇವರಿಗಾದರೂ ಅರ್ಪಿಸಬೇಕು. ನೀಲಿ ಬಣ್ಣದ ಹೂವನ್ನ, ಗೋಕರ್ಣ ಹೂವು ಅಂತ ಬರುತ್ತಲ್ಲ ಆ ಹೂವು ಅರ್ಪಿಸಬೇಕು ಆ ದಿವಸ. ಮತ್ತು ಮನೆಯಲ್ಲಿ ಶಾಂತಿ, ನೆಮ್ಮದಿ, ಎಲ್ಲ ಥರದ ಸುಖ ಕೊಡುವ ನೆಮ್ಮದಿ ಜೀವನ ಇರಬೇಕಾದ್ರೆ ಶನಿದೇವರ ಕೃಪೆ ಬೇಕೇ ಬೇಕು. ತುಂಬ ಜನ ಶನಿದೇವರಿಗೆ ಭಯಪಡುತ್ತಾರೆ. ನೀವು ನ್ಯಾಯದಿಂದ ನಡೆದುಕೊಳ್ಳುವಾಗ ನಿಮಗೆ ಶನಿದೇವರು ಏನೂ ಮಾಡೋದಿಲ್ಲ. ಭಯ ಯಾವಾಗ ಪಡಬೇಕಂದ್ರೆ ಏನಾದರೂ ತಪ್ಪು ಮಾಡಿದರೆ ಮಾತ್ರ ಶನಿದೇವರಿಗೆ ಭಯನ ಪಡಬೇಕು. ಶನಿದೇವರು ನ್ಯಾಯಾಧೀಶ ಶನಿದೇವ. ಈ ಶನಿದೇವರ ಕೃಪೆಗಾಗಿ ಅವನ ಜಯಂತಿ ದಿವಸ ಇವೆಲ್ಲ ಮಾಡಿದರೆ ಅವನ ಕೃಪೆಗೆ ಒಳಗಾಗ್ತೀರಾ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು.